ಎಲ್ರಿಗೂ ನಮಸ್ಕಾರ. ಅತಿ ಹೆಚ್ಚು ಮೈಸೂರು ಜಿಲ್ಲೆಯಲ್ಲಿ ಬೆಳೆಯುವಂಥದ್ದು ಹುಣಸೂರು ಮತ್ತು ಪಿರಿಯಾಪಟ್ಟಣ, ಕೋಟೆ ಮತ್ತು ಕೃಷ್ಣರಾಜನಗರ, ಹಾಸನದಲ್ಲಿ ಅರಕಲಗೂಡು ಕ್ಷೇತ್ರ. ಈಗಾಗಲೇ ಎಲ್ಲ ವಿಚಾರವನ್ನು ನಮ್ಮ ಹುಣಸೂರು ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ್ರವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಶ್ವಿನ್ ಕುಮಾರ್ರವರು ತಿಳಿಸಿದ್ದಾರೆ. ಸ್ನೇಹಿತರೆ, ನಿನ್ನೆ ಮುಖ್ಯಮಂತ್ರಿಗಳ ಜಿಲ್ಲೆ ಕೆಲವು ಸ್ನೇಹಿತರು ಟೊಬ್ಯಾಕೊ ಬೋರ್ಡ್ಗೆ ಹೋಗಿ ಮುತ್ತಿಗೆಯನ್ನು ಹಾಕಿದ್ದಾರೆ. ಅಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರಿಗೆ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಟೊಬ್ಯಾಕೊ ವಿಚಾರ ಇರ್ಬೋದು, ಪ್ರತಿ ಬಾರಿ ಸ್ಪಂದಿಸುವಂಥ ಕೆಲಸವನ್ನು ರೈತರಿಗೆ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥದ್ದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರವರ ಸಾಹೇಬ್ರವರ ಕುಟುಂಬ ಅನ್ನುವಂಥದ್ದನ್ನ ಆ ಸ್ನೇಹಿತರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಮೊನ್ನೆ ಜನರೊಂದಿಗೆ ಜನತಾದಳ ನಮ್ಮ ಯುವ ನಾಯಕರಂಥ ನಿಖಿಲ್ ಕುಮಾರಸ್ವಾಮಿಯವರು ಬಂದಂಥ ಸಂದರ್ಭದಲ್ಲಿ ಅಲ್ಲಿಯ ರೈತರುಗಳು ಅವ್ರ ಗಮನಕ್ಕೆ ತಂದರು. ಇಲ್ಲಿ ರೈತರು ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ನಿಖಿಲ್ರವರು ನಮ್ಮ ನಾಯಕರಂಥ ಕುಮಾರಣ್ಣರವ್ರ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲರನ್ನ ಮೊನ್ನೆ ರಾತ್ರಿನೇ ದೆಹಲಿಗೆ ಬರಲಿಕ್ಕೆ ಹೇಳಿ ನಾವೆಲ್ಲರೂ ಕೂಡ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಪೀಯೂಷ್ ಗೋಯಲ್ರವರು, ಕುಮಾರಣ್ಣರವರು, ದೇವೇಗೌಡ ಸಾಹೇಬರು ಅವರ ಚೇಂಬರ್ಗೆ ಬರ್ತೀನಿ 12 ಗಂಟೆಗೆ ಅಂಥೇಳಿ ಸಭೆ ಫಿಕ್ಸ್ ಆಗಿದ್ದರೆ ದೇವೇಗೌಡ ಸಾಹೇಬರು ಬರೋದು ಬೇಡ, ಕುಮಾರಣ್ಣರವರು ಬರೋದು ಬೇಡ, ನಾನು ಈ ಭಾಗದ ರೈತರ ಪರವಾಗಿ ಖಂಡಿತವಾಗಿದ್ದೇನೆ ಅಂಥೇಳಿ 11:30 ಗಂಟೆಗೇ ಕುಮಾರಣ್ಣರವರ ಒಂದು ಕಚೇರಿಗೆ ಬಂದು ನಾವು ಹೋಗೋಕ್ಕೆ ಮುಂಚೆ ಮಾನ್ಯ ಕುಮಾರಣ್ಣರವರು ಮತ್ತು ಪೀಯೂಷ್ ಗೋಯಲ್ರವರು ಕಾಯ್ತಾಯಿದ್ರು. ಅದು ಈ ಭಾಗದ ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ. ತಕ್ಷಣ ಎಲ್ಲ ವಿಚಾರವನ್ನು ಹರೀಶ್ ಹೇಳಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡಲ್ಲ. ನಮ್ಮೆಲ್ಲರಿಗೆ ಒಂದು ಅನುಮಾನ ಇದೆ, ITC ಅವರ ಲಾಬಿಯಿಂದ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಬೇರೆ ಕಂಪ್ನಿಗಳು ಬೈ ಮಾಡಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ಅಂಥೇಳಿ ಅದನ್ನು ಅವರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಯಾವಾಗ ಆ ವಿಚಾರವನ್ನು ಅವ್ರಿಗೆ ಮಂದಟ್ಟಾಯಿತೋ ಆಗಲೇ ಇಬ್ಬರು ಕಾರ್ಯದರ್ಶಿಗಳನ್ನು ಕರೆಸಿ 190 ದೇಶಗಳಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಯಾರ್ಯಾರಿಗೆ ತಂಬಾಕಿನ ಅವಶ್ಯಕತೆ ಇದೆ ಅವರ ಬೈ ಮಾಡಲಿಕ್ಕೆ ಅಂಬಾಸಿಡರ್ಗೆ ಡೈರೆಕ್ಷನ್ ಕೊಟ್ಟರು, ಪತ್ರ ಬರೀಲಿಕ್ಕೆ. ಅದರಿಂದ ಈ ನಾಡಿದ್ದು ಈಗಾಗಲೇ ಏನು ಚೇರ್ಮನ್ರವ್ರಿಗೆ ನೆನ್ನೆ ಮಾತಾಡಿದ್ರು, ಸೋಮವಾರದಿಂದನೇ ಸಮಸ್ಯೆ ಬಗೆಹರುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾವು ನಿಮ್ಮ ಮೂಲಕ ಒತ್ತಾಯವನ್ನು ಮಾಡುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳೇ, ಮೈಸೂರು ಜಿಲ್ಲೆಯ ನಮ್ಮ ರೈತರ ಸಮಸ್ಯೆ, ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ. ತಾವು ದಯಮಾಡಿ ಮೊನ್ನೆ ತಾನೇ ಬಜೆಟನ್ನು ಮಂಡನೆಯನ್ನು ಮಾಡಿದಿರಿ, ಬೆಲೆ
ತಂಬಾಕು ಬೆಲೆ ಈಗೇನು ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರವರ ಒಂದು ಸಹಕಾರ, ನಮ್ಮ ನಾಯಕರಂಥ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವರ ಸಹಕಾರದಿಂದ ನೆನೆ ಏನು ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ತಾವು ಕೂಡ ಈ 5 ತಾಲೂಕು ಅವರಿಗೆ ಭಾಳ ಮುಖ್ಯವಾದಂಥ ಬೆಳೆ ಆದದ್ರಿಂದ ಒಂದು 30 ರಿಂದ 50 ರೂಪಾಯಿ ಬೆಂಬಲ ಬೆಲೆಯನ್ನು ರೈತರಿಗೆ ಕೊಡುವಂಥ ದೊಡ್ಡ ಮನಸ್ಸನ್ನು ಮಾಡಿ ಆ ಭಾಗದ ರೈತರನ್ನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನೀವು ಯಾರನ್ನೇ ಕಾಂಗ್ರೆಸ್ಸಿನ ಮುಖಂಡರುಗಳು ಹೋಗಿದ್ದೀರಿ, ಈ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ದಯವಿಟ್ಟು ಮಾಡಿ ಅಂಥೇಳಿ ನಿಮ್ಮ ಮೂಲಕ ನಾವು ಕೂಡ ಅವರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಸ್ನೇಹಿತರೆ, ಇದ್ರ ಜೊತೆಗೆ ನನ್ನ ನಾಯಕರಾದಂಥ ಕುಮಾರಣ್ಣರವರು ಅವತ್ತು ರೇಷ್ಮೆ ಸಚಿವರನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಔಟ್ಸೋರ್ಸಲ್ಲಿ ಟಿ ನರಸೀಪುರ, ಚನ್ನಪಟ್ಟಣ ಈ 2 ಕಡೆಗೆ 300 ಯುವಕರಿಗೆ ಕೆಲಸವನ್ನು ಕೊಟ್ಟಿದ್ವಿ. ಈಗಲೂ ಕೂಡ ಅವ್ರು ಮಾಡ್ತಾಯಿದ್ದಾರೆ. ರೇಷ್ಮೆನ ಉತ್ತೇಜನವನ್ನು ಮಾಡಬೇಕು ಅನ್ನೋ ಕಾರಣದಿಂದ, ಜೊತೆಗೆ 5,000 ರೂಪಾಯಿಗೆ ಇವತ್ತೇನು 17,500 ರೂಪಾಯಿ ಸ್ಯಾರಿ ಸಿಗ್ತಾ ಇಲ್ವೋ, ಮಧ್ಯಮ ವರ್ಗದ ಆರ್ಥಿಕವಾಗಿ ಹಿಂದುಳಿದಂಥ ತಾಯಂದರಿಗೆ ಸಿಗಬೇಕು ಅಂಥೇಳಿ ಅವತ್ತಿನ ದಿವಸ 5,000 ರೂಪಾಯಿಗೆ ಕುಮಾರಣ್ಣರವರ ಸೂಚನೆ ಮೇರೆಗೆ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಇವತ್ತು ನಮಗೆ ರೇಷ್ಮೆ ಈ ಭಾಗದಲ್ಲಿ ರಾಮನಗರ ಮತ್ತು ಮೈಸೂರು ಭಾಗದಲ್ಲೂ ಕೂಡ ಹೆಚ್ಚು ರೇಷ್ಮೆಯನ್ನು ಬೆಳೆಯುವಂಥ ತಾಲೂಕುಗಳಿದ್ದಾವೆ. ಕಮರ್ಷಿಯಲ್ ಕ್ರಾಪ್ ಅದು. ನೀವು ಟಿ ನರಸೀಪುರದಲ್ಲಿ ಕ್ರೀಡಾಂಗಣವನ್ನು ಮಾಡಿ, ನಾವು ಕೂಡ ನಿಮ್ಮನ್ನು ಮನವಿ ಮಾಡ್ತೀವಿ. ಡೆವಲಪ್ಮೆಂಟ್ಸ್ಗೆ ನಾವು ಯಾರು ಅಶ್ವಿನ್ ಅವರಾಗಲಿ ಯಾರು ವಿರೋಧ ಇಲ್ಲ. ಆದರೆ ಮ್ಯೂಚುವಲ್ ಕನ್ಸೆಂಟಲ್ಲಿ ಲ್ಯಾಂಡ್ ತಗೊಳ್ಳಿ. ಅದು ಬಿಟ್ಟು ಈಗ ಇರ್ತಕ್ಕಂಥದ್ದು 11 ಎಕರೆ, ಅದರಲ್ಲಿ ನೀವು 5 ಎಕರೆನ ಬಳಸ್ಕೊಂಡ್ರೆ, ಈಗ ಮೊನ್ನೆ 1.5 ಎಕರೆ ನಮಗೆ ಅಲ್ಲ ಇವ್ರಲ್ಲಿ ಪತ್ರ ಬರೆದಿದ್ದಾರೆ, ನಮಗೆ ಅವರು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 1.5 ಎಕರೆನ ನಮಗೆ ಲ್ಯಾಂಡ್ ಕೊಡಬೇಕು ಅಂಥೇಳಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು 1.5 ಎಕರೆ ಅವ್ರಿಗೆ ಕೊಟ್ಟರೆ 6 ಎಕರೆ ಯೂನಿಟ್ ನಡೀತಾ ಇದೆ. ಇನ್ನು 3 ಎಕರೆಲಿ ಏನು ಮಾಡ್ತೀರಿ? ಅಥವಾ ನೀವು 6 ಎಕರೆ ತಗೊಂಡ್ರೆ ಅಥವಾ 5 ಎಕರೆ ತಗೊಂಡ್ರೆ 1.5 ಎಕರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೋದರೆ ಇನ್ನು 3.5 ಎಕರೆಲಿ ಯೂನಿಟ್ ನಡೆಯೋಕ್ಕಾಗುತ್ತಾ? ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಅದೇ ಮೂಲ. ಅದನ್ನು ಅವತ್ತು ಮಹಾರಾಜರು ಮಾಡುವಂಥ ಸಂದರ್ಭದಲ್ಲಿ ಮಹಾರಾಜರು ಆ ವಾಟ್ರು ಟೆಸ್ಟ್ ಮಾಡಿ ಅಲ್ಲಿಂದ ಟೆಕ್ನಿಕಲಾಗಿ ಏನಾಗಬೇಕು ಅನ್ನೋದನ್ನ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಕೂಡಲೇ ನೀವು ಕೈ ಬಿಡದೇ ಇದ್ದರೆ, ಮೊನ್ನೆ ಕುಮಾರಣ್ಣರವರು ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರುಗಳು ಕುಮಾರಣ್ಣರವರ ನೇತೃತ್ವದಲ್ಲಿ ಟಿ ನರಸೀಪುರದಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂಥೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಲ್ಯಾಂಡನ್ನು ಮ್ಯೂಚುವಲ್ ಕನ್ಸೆಂಟಲ್ಲಿ ಮಾಡಿ, ಮುಖ್ಯಮಂತ್ರಿಗಳು ಬಿಟ್ಟರೆ ನೀವೇ ಮುಖ್ಯಮಂತ್ರಿ, ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು, ಕೊಡಿ ಲ್ಯಾಂಡು. ರೈತರಿಗೆ 1,50,50 ಲಕ್ಷ ಕೊಡ್ತಾರೆ, ನೀವು ಸ್ಟೇಡಿಯಂನ ಮಾಡಿ. ಆದರೆ ಇದನ್ನು ಕೈ ಬಿಡಬೇಕು ಅಂಥೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈ ಭಾಗದ ರೈತರಿಗೆ ಮಾನ್ಯ ಸಂಸದರಾದಂಥ ಯದುವೀರರವರು
ಎಲ್ಲರೂ ನಾವೇನು ಹೋಗಿದ್ವಿ ಆ ಸಂದರ್ಭದಲ್ಲಿ ಪಿಯೂಷ್ ಗೋಯಲ್ರವರು ಕೊಟ್ಟಿರ್ತಕ್ಕಂಥ ಭರವಸೆ ಮೇರೆ ಆತಂಕ ಪಡಬೇಡಿ ಅಂಥೇಳಿ ನಿಮ್ಮ ಮೂಲಕ ಜಿಲ್ಲೆಯ ಭಾಗದ ಜನರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂದ್ರೆ ರೇಟ್ ಇಲ್ಲ ಅಂತೇಳಿ ಕಟ್ ಮಾಡಿರೋದು 60% ಆದ್ರೆ 40% ಕೂಡ ಭೂಮಿ ಮೇಲೆ ಇದೆ. ಹೀಗಾಗಿ ಅಂತ ರೈತರಿಗೂ ಕೂಡ ಪರಿಹಾರ ಸಿಗುತ್ತೆ ಹೇಗೆ? ಇಲ್ಲ ನೋಡಿ, ಕಟಾವು ಮಾಡಿ ಅದನ್ನು ಬೇಲ್ ಮಾಡಿ ಅದನ್ನು ಸಂಸ್ಕರಣೆ ಮಾಡುವಂಥ ಕೆಲಸ ಆಗಬೇಕು. ಆಗ ರೇಟ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಫಸ್ಟ್ ಕ್ವಾಲಿಟಿಗೆ ಒಂದು ರೇಟು, ಸೆಕೆಂಡ್ ಕ್ವಾಲಿಟಿಗೆ ಒಂದು ರೇಟು, ಈ ರೀತಿ. ಆದರೆ ಹೊಗೆ ಸೊಪ್ಪು ನೀರು ಬಿದ್ದರೂ ಹಾಳಾಗೋಗುತ್ತೆ. ಅದನ್ನು ತಂದು ಪ್ರಕ್ಯೂರ್ ಮಾಡುವಂಥ ಕೆಲಸ ರೈತರಿಂದ ಆಗಬೇಕು. ಅದಾದರೆ ಖಂಡಿತವಾಗಿ ಅವ್ರಿಗೆ ಹರೀಶ್ ಮಾತಾಡ್ತಾ ಹೇಳಿದರು, 170 ರೂಪಾಯಿ 180 ರೂಪಾಯಿ ರೈತರಿಗೆ ಬೆಳೀಲಿಕ್ಕೆ ಖರ್ಚು ಬೀಳುತ್ತೆ. ಅದರಿಂದ ಕೇಂದ್ರ ಸರ್ಕಾರವೂ ಕೂಡ ಅವ್ರ ಜೊತೆಯಲ್ಲಿ ಸಾಧ್ಯವಾದಷ್ಟು ಸಹಕಾರವನ್ನು ಕೊಡ್ತಿದೆ. ರಾಜ್ಯ ಸರ್ಕಾರವು ಕೂಡ ಒಂದು 30ರಿಂದ 50 ರೂಪಾಯಿನ ಕೊಡಲಿ ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಪ್ರತಿ ವರ್ಷ ಕ್ವಾಲಿಟಿಗೆ ಒಂದಷ್ಟು ಗೈಡ್ಲೈನ್ಗಳು ಬಂದೇ ಬರ್ತವೆ ಸರ್, ಮಂಡ್ಲಿಯಿಂದ ITC ಕಂಪ್ನಿಯಿಂದ ಈ ಥರದ್ದು ಕ್ವಾಲಿಟಿಗೆ ಮಾತ್ರ ಗೈಡ್ಲೈನ್ ಫಿಕ್ಸ್ ಆಗುತ್ತೆ. ಆದರೆ ಆ ಕ್ವಾಲಿಟಿಗೆ ಇಷ್ಟಿಷ್ಟೇ ಅಮೌಂಟ್ ಅಂತ ರೆಗ್ಯುಲರ್ ಆಗಿ ಯಾಕೆ ರೇಟ್ ಫಿಕ್ಸ್ ಆಗಲ್ಲ ಅಂತ? ನೋಡಿ, ನಾವು ಅದನ್ನೇ ಓಪನ್ ಮಾರುಕಟ್ಟೆಗೆ ಇರ್ತಕ್ಕಂಥ 190 ದೇಶಗಳಲ್ಲೂ ಕೂಡ ಇಲ್ಲಿ ಯಾವುದೋ ಒಂದು ಕಂಪ್ನಿಯ ಲಾಬಿ ಆಗಬಾರ್ದು ಅಂಥೇಳಿ ಮೊಟ್ಟ ಮೊದಲು 190 ದೇಶಗಳಿಗೂ ಕೂಡ ಪತ್ರವನ್ನು ನೆನ್ನೆನೇ ಬರೆಯೋಲಿಕ್ಕೆ ಸನ್ಮಾನ್ಯ ಶ್ರೀ ಪಿಯೂಷ್ ಗೋಯಲ್ರವರು ನಿರ್ದೇಶನವನ್ನು ನೀಡಿದ್ದಾರೆ. ನೀವೇನು ಹೇಳಿದ್ರಿ, ಆಗ ಬೇಡಿಕೆ ಹೆಚ್ಚಾದರೆ ಮೊದಲು ತರಗನು ತಗೋತಿದ್ರು, ತರಗನೂತ್ ಕೂಡ ತಗೋತಿದ್ರು. ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದ್ರ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ನಮ್ಮಲ್ಲಾಗಿಲ್ಲ, ನಮ್ಮಲ್ಲಿ ಅಷ್ಟೇ ಇದ್ದೀವಿ, ಬೇರೆ ಕಡೆ ಆಗಿದೆ. ಆದ್ದರಿಂದ ನಮ್ಮ ರೇಟು, ಆದರೆ ಇಡೀ ಪ್ರಪಂಚದಲ್ಲಿ ನಮ್ಮಲ್ಲಿ ಸಿಗುವಂಥ ಹೊಗೆ ಸೊಪ್ಪು ಕ್ವಾಲಿಟಿ ಬೇರೆ ಕಡೆ ಸಿಗಲ್ಲ. ಬಟ್ ಈ ವರ್ಷದ ಕ್ರೈಸಿಸ್ಗೆ ITC ಮೇಲೆ ಡಿಪೆಂಡ್ ಆಗಿದ್ದು ಬೇರೆ ರೀಸನ್ ಅಂತಾರೆ ಸರ್. ಅದು ಇರ್ಬೋದು, ಅಥವಾ ಬೇರೆ ರಾಜ್ಯಗಳಲ್ಲಿ ಇದೇ ಬೆಳೆಯನ್ನು ಹೆಚ್ಚು ಬೆಳೆದಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೆಲವು ಕಂಪ್ನಿಗಳ ಲಾಭಿನೂ ಇರ್ಬೋದು. ಆ ಕಾರಣದಿಂದನೇ ನೆನ್ನೆ 3/4 ಗಂಟೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಒಂದು ಶಾಶ್ವತ ಪರಿಹಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್, ಈಗ ದೇಶಾದ್ಯಂತ ಗ್ಯಾಸ್ ಟ್ರಬಲ್ ಕೇಳ್ತಾ ಇರ್ತಾವೆ, ಕೇಂದ್ರ ಸರ್ಕಾರದ ನೇರ ವೈಫಲ್ಯ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನೆನ್ನೆ ತಾನೇ ಎಲ್ಲ ನೋಡ್ತಾ ಇದ್ದೀರಿ, ಪೆಟ್ರೋಲು ಅನಿಲ ಎಲ್ಲ ಯಾವುದು ತೊಂದರೆ ಇಲ್ದೇ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಯಾವ ಸಮಸ್ಯೆನೂ ಇಲ್ಲ ಅಂತ ನೀವೇ ತೋರಿಸಿದ್ದೀರಿ, ನಾವೇ ನೋಡ್ತಾ ಇದ್ದೀವಿ. ಯಾವ ಶಿಪ್ಪು ಯಾವ ಕಡೆ ಬತ್ತೋ ಅದೆಲ್ಲ ನೀವೇ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀವಿ, ನಾವು ಡೆಲ್ಲಿಲೂ ನೋಡಿದ್ವಿ. ರಾಜ್ಯ ನೋಡಿ, ಕೃತಕ ಅಭಾವ ಸೃಷ್ಟಿ ಆಗುತ್ತೆ. ಅದನ್ನು ಆ ರಾಜ್ಯದಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಅವರ ಜವಾಬ್ದಾರಿ. ಕೃತಕ ಇಂಥ ಸಂದರ್ಭದಲ್ಲಿ ವಾರ ಆಗ್ತದೆ ಎಂದಾಕ್ಷಣಕ್ಕೆ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಅನಿಲಗಳನ್ನು ಮೊದಲಿಂದನೂ ಕೂಡ ರೀಫಿಲ್ ಮಾಡುವಂಥದ್ದು ಪದ್ಧತಿ ಇದ್ದೇ ಇದೆ, ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದೆಲ್ಲವನ್ನು ಅವಾಯ್ಡ್ ಮಾಡಿ ಎಲ್ಲಿಗೆ ತಲುಪಬೇಕು, ಎಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಕೃತಕ ಅಭಾವವನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಅದರ ಕಡೆ ಗಮನ ಹರಿಸ್ಬೇಕು. ಅಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ.